ಯಾರ್ರೀ ಆ ಹುಡುಗ? ಸರ್, ದೃಶ್ಯ ನ್ಯೂಸ್ ಚಾನಲ್ ರಿಪೋರ್ಟರ್. ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಆ ರಂಜಿತ್ CM ಆಗೋಕ್ಕೆ ಮೀಡಿಯಾ ಸಪೋರ್ಟ್ ಮಾಡಿದ್ದೆ ಅವನು. ಓ, ಇವನೇ ಅವರಿಗೆ ಸಪೋರ್ಟ್ ಮಾಡಿ ಇವನೇ ಅವರ ಮೇಲೆ ತಿರುಗಿ ಬಿದ್ದಿದ್ದಾನೆ. ಯಾಕೆ? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಸರ್. ಓ, ಇವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ. ಅದಕ್ಕೆ ಆ ಹುಡುಗ ಉಲ್ಟಾ ಹೊಡಿತಾ ಇದ್ದಾನೆ. ಜೊತೆಗೆ ಆ ರಿಪೋರ್ಟ್ರಿಗೆ ರಂಜಿತ್ ಬಗ್ಗೆ ಪರ್ಸನಲ್ ಆಗಿ ಎಲ್ಲ ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ಲೈವ್ ಪ್ರೋಗ್ರಾಮಲ್ಲಿ ಸಿಕ್ಕಿ ಹಾಕ್ಸಿದ್ದಾನೆ. ಸೊ ಇದು ನಮಗೆ ಒಳ್ಳೆ ಅವಕಾಶ. ರಂಜಿತಿನ ಪರ್ಸ್ನಲ್ ವಿಷಯ ಏನು ಅಂತ ನಾವು ತಿಳ್ಕೊಂಡ್ರೆ ಮುಖ್ಯಮಂತ್ರಿನ ನಾವು ಹೇಗೆ ಬೇಕಾದರೂ ಆಟ ಆಡಿಸ್ಬೋದು. ಬಟ್ ಯಾಕೆ ತಿಳ್ಕೊಳ್ಳೋದು? ಯಾಕ್ರಿ ನಾವು ತಿಳ್ಕೊಳ್ಳಬೇಕು? ಆ ರಿಪೋರ್ಟರ್ಗೆ ಅವನ ಬಗ್ಗೆ ಎಲ್ಲ ಗೊತ್ತುಂಟಲ್ಲ. ಇನ್ನು 2 ದಿವಸದಲ್ಲೇ ಅವನೇ ಬಹಿರಂಗ ಮಾಡ್ತಾನೆ. ಆ ಥರದೊಂದು ಆಪಾದನೆ ಸಾಬೀತಾದ್ರೆ ಸಾಕು ಸರ್. ಅದೇ ಕಾರಣ ಇಟ್ಕೊಂಡು ಆ ರಂಜಿತ್ ಕುಮಾರ್ನ ಬುಗ್ರಿ ಆಡಿಸಂಗೆ ಆಡಿಸ್ಬೋದು. ಮಾತು ಮುಂಚೆ ನ್ಯಾಯ ನಿಯತು ಧರ್ಮ ಅಂತ ಹೇಳ್ತಿದ್ದಲ್ಲಪ್ಪ, ನಿಂದು ಇದೇ ಕತೆ. ಬಾಯಿ ಮಿಸ್ಕೊಂಡು ಸೀಟ್ ಬಿಟ್ಟು ಹಿಡಿ ಅಂದ್ಬಿಟ್ಟು ನಾವು ಪಟ್ಟು ಹಿಡಿಬೋದು ಸರ್. ಅವನೇ ಒಪ್ಕೊಂಡಿದ್ದಾನಲ್ರಿ, ನನ್ನ ಮೇಲೆ ಒಂದು ಸಾಸಿವೆ ಕಾಳಿನಷ್ಟು ಆಪಾದನೆ ಬಂದರೂ ರಾಜೀನಾಮೆ ಕೊಡ್ತೀನಿ ಅಂತ. ಇದೇ ವಿಷಯ ಇಟ್ಕೊಂಡು ನಾವೆಲ್ಲ ರಾಜೀನಾಮೆ ಕೇಳಿದ್ರೆ ಒಪ್ಕೊಂಡು ಬಿಟ್ಕೊಡ್ಲೇಬೇಕಾಗುತ್ತೆ. ಅವನು ಒಬ್ಬ ಹೋದ್ರೆ ಅವರ ಪಕ್ಷದಲ್ಲಿ ಕೇಳೋದಕ್ಕೆ ಯಾರು ಗತಿ ಇರೋದಿಲ್ಲ. 3 ತಿಂಗಳಲ್ಲಿ ಒಬ್ಬೊಬ್ಬರೇ ಕೆಳಗಿಳಿಯುತ್ತಾರೆ. ಆಮೇಲೆ ನಮ್ಮದೇ ರಾಜ್ಯಭಾರ. ಆದರೆ ಇಷ್ಟೆಲ್ಲ ಆಗಬೇಕು ಅಂದರೆ ಆ ರಿಪೋರ್ಟರ್ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ಅಕಸ್ಮಾತ್ ಏನಾದ್ರು ರಂಜಿತ್ ಕುಮಾರ್ ಅವರು ದುಡ್ಡು ಕೊಟ್ಟು ಡೀಲ್ ಮಾಡಿಕೊಂಡು ಆ ಹುಡುಗನ ಬಾಯಿ ಮುಚ್ಚಿಸ್ಬಿಟ್ರೆ? ನೋ, ಆ ಹುಡುಗ ದುಡ್ಡುಗೋಸ್ಕರ ಬಗ್ಡೋನಲ್ಲ, ಅವನು ಪ್ಯಾಷನ್ಗೋಸ್ಕರ ಕೆಲಸ ಮಾಡೋನು. ಹಠ ಅಂದರೆ ಹಠ. ನಮ್ಮ ಕಡೆ ಒಂದಷ್ಟು ಹುಡುಗರನ್ನ ಆ ಹುಡುಗನ ಸುತ್ತಮುತ್ತ ಬಿಟ್ಟು ಬಿಡಿ. ಆ ಹುಡುಗನ ಮೈ ಮೇಲೆ ಒಂದು ಗೀರು ಗಾಯ ಸಹ ಆಗಕೂಡದು. ಆ ಥರ ಜೋಪಾನ ಮಾಡಬೇಕು. ಅರ್ಥ ಆಯ್ತಾ?